ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಫ್ಯಾನಿನ ಆವಾಜ್ ಬರತೈತಿ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ನನ್ನ ಮಗ ಮಲ್ಕೊಂಡಾಗ ಅವ್ನಿಗೆ ಫ್ಯಾನ್ ಬೇಕು, ಸೊ ಹಾಗಾಗಿ ಫ್ಯಾನ್ ಹಾಕಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡತ್ತೀನಿ. ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿನಿ ಫ್ರೆಂಡ್ಸ್. ಅವ್ನಿಗೆ ಸಂಜೆನೇ ಜಳಕ ಮಾಡಿಸ್ತೀವಿ, ಅಂದರೆ ಎಣ್ಣೆ ಸ್ನಾನ ಮಾಡಿಸ್ತೀವಿ ಫ್ರೆಂಡ್ಸ್. ನನ್ನ ಮಗನೂ ಜಳಕ ಮಾಡ್ಯಾರ. ಸೊ ನಮ್ಮ ಮಮ್ಮಿ ಊರಿಗೆ ಹೋಗ್ಯಾರ ಫ್ರೆಂಡ್ಸ್, ಹಾಗಾಗಿ ಎಲ್ಲ ಕೆಲಸ ನಾನೇ ಮಾಡತ್ತೀನಿ. ಸೊ ತಣ್ಣೀರೋದು ಎಲ್ಲ ಮುಟ್ಟಿಬಿಟ್ಟಿನಿ ಫ್ರೆಂಡ್ಸ್. ಆ್ಯನಿವರಿ ಇತ್ತು, ಸೊ ಹಾಗಾಗಿ ಇವಾಗ ಬಟ್ಟೆ ತೊಳೆದು ಹಾಕಿದ್ದೀನಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಬಟ್ಟೆ ಇದ್ದು ಬಾಣ್ತನ ಮನೆ ಅಂದ್ರೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಸೊ ಹಾಗಾಗಿ ಬಟ್ಟೆನೂ ಭಾಳಿದ್ದು ಫ್ರೆಂಡ್ಸ್, ಚಿಕ್ಕವನಲ್ಲ. ಸೊ ಹಾಗಾಗಿ ಅವನು ಸೀಸು ಮಾಡಿದ್ದೆಲ್ಲ ಬಟ್ಟೆ ಭಾಳಿದ್ದು. ಸೊ ಹಾಗಾಗಿ ಅವೆಲ್ಲ ಬಟ್ಟೆ ಒಗೆದು ಹಾಕಿದೆ. ಆಮೇಲೆ ಪಾತ್ರೆ ಇದ್ದು ಫ್ರೆಂಡ್ಸ್, ನೈಟ್ ಚಿಕನ್ ಅದು ಮಾಡಿದ್ದು ಪಾತ್ರೆ ಇದ್ದು. ಸೊ ಪಾತ್ರೆನೂ ತೊಳೆದು ಹಾಕಿದೆ. ಬಟ್ಟೆ ಬಾಂಡೆ ಕಸ ನೈಟಿದು ಅಡುಗೆ ಇತ್ತು ಫ್ರೆಂಡ್ಸ್. ಅದನ್ನು ನಮ್ಮ ಮನೆಯವ್ರು ತಿಂದು ಇಲ್ಲಿ ಕೆಲಸ ಮಾಡತ್ತಾರ. ಸೊ ಮಧ್ಯಾಹ್ನ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಏನು ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ನನಗಂತಂದ್ರೆ ಮಾಮೂಲಿ ಸಜ್ಕಾರೆ ಪೀಟರೆ ಏನರೇ ಒಂದು ಮಾಡ್ಕೊತೀನಿ ಫ್ರೆಂಡ್ಸ್. ಏನು ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಫ್ರೆಂಡ್ಸ್, ಏನು ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇಲ್ಲಿ ನನ್ನ ಮಗ ಮಲ್ಕೊಂಡಿದ್ದಾನೆ ಫ್ರೆಂಡ್ಸ್, ಅವ್ನಿಗೆ ಮಲಗಿಸಿದ್ದೀನಿ. ಇವಾಗಲೇ ಫೇಸ್ ರಿವೀಲ್ ಮಾಡಲ್ಲ. ಸೊ ಒಂದಿಷ್ಟು ದಿನ ಆದಮೇಲೆ ಫೇಸ್ ರಿವೀಲ್ ಮಾಡ್ತೀನಿ ಫ್ರೆಂಡ್ಸ್. ಇನ್ನು ಒಂದು ಏನಪ್ಪ ಅಂತಂದ್ರೆ, ನನ್ನ ಮಗನಿಗೆ ಈ ಅಕ್ಷರ ಒಳಗೆ ಯಾವುದಾದ್ರೂ ನ್ಯೂ ಹೆಸರಿತ್ತು ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಂಗೆ ಇಷ್ಟ ಆಯ್ತಂದ್ರೆ ಆ ಹೆಸರನ್ನ ಇಡಬೇಕಂತ ಮಾಡಿದ್ದೀನಿ. ಯಾವಾಗ ತೊಟ್ಟಿಲಾಗ ಹಾಕ್ತೇವಂತ ಅದನ್ನು ಕೂಡ ಆದಷ್ಟು ಬೇಗ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ಫ್ರೆಂಡ್ಸ್. ಎ ಅಕ್ಷರ ಒಳಗೆ ಕನ್ನಡ ಒಳಗೆ ಇಂಗ್ಲೀಷ್ ಒಳಗೆ ಯಾವುದು ನ್ಯೂ ಹೆಸರು ಐತಿ ಅಂದ್ರೆ ಅರ್ಥನೂ ಚಲೋ ಇರಬೇಕು ಫ್ರೆಂಡ್ಸ್. ಅದನ್ನು ಪ್ಲೀಸ್ ಕಮೆಂಟ್ ಮಾಡಿ. ಆ ನೇಮ್ನ ಅದನ್ನ ಹೆಸರನ್ನ ಇಡಬೇಕಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅದು ಎಳ್ನೀರಾ ಫ್ರೆಂಡ್ಸ್? ನೋಡಿ ಸಿಕ್ಕಾಪಟ್ಟೆ ನನಗೆ ಹೊಟ್ಟೆ ಉರಿಯಾತಿತ್ತು. ಅಂದ್ರೆ ಸ್ವಲ್ಪ ಬಂಗಿ ಪುಡಿ ಅಂತಂತಾರಲ್ಲ, ಏನು ಮಸಾಲೆ ಹಾಕ್ಲಾರ್ದ ಖಾರನ ಡೆಲಿವರಿ ಆದ ಬಳಿಕ ಅದೇ ಖಾರನ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿಂದಿದ್ವಿ. ಸಿಕ್ಕಾಪಟ್ಟೆ ಹೊಟ್ಟೆ ಉರಿಯಾತಿತ್ತು. ಸೊ ಹಾಗಾಗಿ ಅದಕ್ಕೆ ನಮ್ಮ ಮನೆಯವರು ಎಳ್ನೀರು ತೊಗೊಂಬಂದಾರ, ಅಪ್ಪ ಮಗ ಹೋಗಿ. ಸೊ ಇವಾಗ ಎಳ್ನೀರನ್ನ ಕುಡಿಬೇಕು. ಪ್ರೆಗ್ನೆಂಟ್ ಅಥವಾ ರಾತಿತ್ತು ಫ್ರೆಂಡ್ಸ್. ಇಷ್ಟು ದಿನ ವ್ಲಾಗ್ ಮಾಡಿ ಏನಪ್ಪ ಅಂತಂದ್ರೆ, ಡೆಲಿವರಿ ಆದ ಬಳಿಕ ಒಬ್ರೊಬ್ರು ಎಳ್ನೀರು ಕುಡಿತಾರೆ, ಒಬ್ರೊಬ್ರು ಕುಡಿಯಲ್ಲ ಫ್ರೆಂಡ್ಸ್. ನಾನು ಕುಡಿತೀನಿ, ಜಾಸ್ತಿ ಕುಡಿಯಲ್ಲ, ಸ್ವಲ್ಪ ಕೆಮ್ಮದು ಆಗುತ್ತೆ ಅಂತ ಅಂಕೇಳಿ. ಸೊ ಇವಾಗ ಸಮ್ಮರ್ ಸೀಸನ್ ಇರೋದ್ರಿಂದ ನೋಡಿ ಫ್ರೆಂಡ್ಸ್, ನನ್ನ ಮಗನ ಕಿತಾಪತಿ ಕುಡಿದ್ರೆ ಏನಾಗಲ್ಲ ಅಂತ ಡಾಕ್ಟ್ರುಗಳೆಲ್ಲ. ಸೊ ಹಾಗಾಗಿ ಒಂದು ಎಳ್ನೀರು ತಂದು ಕೊಟ್ಟಾರೆ ಫ್ರೆಂಡ್ಸ್. ನೋಡಿ ಕಾರ್ಬರ್ ಎಣ್ಣೆ ಅದು ನೀನೇ ಹೆಸರಿಟ್ಟು ಏನದಕ್ಕೆ ನಾಮಕರಣ ಮಾಡಿ ಎಣ್ಣೆ ಅದು ಎಳ್ನೀರನು ಎಳ್ನೀರು ಎಳ್ನೀರು ನೋಡಿ ಫ್ರೆಂಡ್ಸ್ ಯಾವ ಥರ. ಸೊ ಇವಾಗೆಲ್ಲ ಸಂಜೆ ಆಗೈತಿ ಫ್ರೆಂಡ್ಸ್. ಯಾರ್ಯಾರು ಹೋಗ್ತಂದ್ರಿ? ಯಾರ್ಯಾರು ಹೋಗಿ ತೊಗೊಂಬಂದ್ರಿ? ನೀನು ಮತ್ತು ಪಾಪ ಬಂದಿಲ್ಲ ನಿನ್ನ ಜೋಡಿ? ಎಲ್ಲ ಆಲ್ಮೋಸ್ಟ್ ಕೆಲಸ ಆಗೈತಿ ಫ್ರೆಂಡ್ಸ್. ಅದನ್ನು ನಾನೇ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಮಮ್ಮಿ ಎಲೆಕ್ಷನ್ಗೆ ಹೋಗ್ಯಾರ. ಸೊ ಹಾಗಾಗಿ 20 ಡೇಸ್ ಆಯಿತು ಫ್ರೆಂಡ್ಸ್ ಡೆಲಿವರಿ ಆಗಿ. ಅನಿವಾರ್ಯ ಸಲಿಂದೆಲ್ಲ ತಣ್ಣೀರನ್ನು ಮುಟ್ಟಿದೆ, ಬಟ್ಟೆ ಒಗೆದಾಕ್ದೆ, ಪಾತ್ರೆ ತೊಳೆದೆ, ಅಡುಗೆನೂ ಮಾಡಿದೆ, ಎಲ್ಲನೂ ಮಾಡಿದೆ. ಒಂದೊಂದು ಸತಿ ಯಾವ ಟೈಮ್ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಎಲ್ಲ ಕೆಲಸನ ಮಾಡಿಕೊಂಡೆ. ನೈಟ್ ಫುಲ್ ಎಲ್ಲ ಇವನು ಎಬ್ಬಿಸಿ ಕೂಡಿಸಿದ. ನಾನು 1 ಗಂಟೆಗೆ ಎದ್ದವ ಫ್ರೆಂಡ್ಸ್. ಮುಂಜಾನೆ 8 ಗಂಟೆ ತನಕ ಎಚ್ಚರ ಇದ್ದ. 4 ಗಂಟೆ ತನಕ ನಾನು ಕುಂತೆ. 4ರಿಂದ ನಮ್ಮ ಮನೆಯವರು ನೀವು ಮಲ್ಕೊ ಅಂತ ಅಂಕೆ ನಾನು ತೊಗೋತೀನಂತ ಮಲ್ಕೊಂಡ್ರು. ನಾನು ಮಲ್ಕೊಂಡೆ, ಅವ್ರು ತೊಗೊಂಡ್ರು 4 ಗಂಟೆ ನಂತರ. ನೋಡಿ ಫೇಸ್ನ ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ ಫ್ರೆಂಡ್ಸ್. ಮಲ್ಕೊಂಡದಾನ. ಇವಾಗ ತೊಡಿ ಮೇಲೆ ಮಲ್ಕೋತಾನೆ ಫ್ರೆಂಡ್ಸ್. ಕೆಳಗೆ ಹಾಕಿದ್ರೆ ಕಳ್ಳು ನಿದ್ದೆ ಮಾಡ್ತಾನೆ ಫ್ರೆಂಡ್ಸ್, ಎದ್ದು ಬಿಡ್ತಾನೆ. ಸೊ ಹಾಗಾಗಿ ಬನ್ನಿ ಫ್ರೆಂಡ್ಸ್, ಇವಾಗ ಎಳ್ನೀರನ್ನ ಕುಡಿಯೋಣ.
ಸೊ ಫ್ರೆಂಡ್ಸ್, ನೈಟ್ ಸಿಕ್ಕಾಪಟ್ಟೆ ಸೆಕೆ ಇರೋದ್ರಿಂದ ನಮ್ಮ ಮನೆಯವರು ಕೂಲರ್ ತೊಗೊಂಬರ್ತೀನಿ, ಹುಡುಗಗೆ ಸ್ವಲ್ಪ ಬೆವರು ಸಲಿ ಟೈಪ್ ಆಗಿದ್ದು ಫ್ರೆಂಡ್ಸ್. ಹಾಗಾಗಿ ಮಕ್ಕಳಿಗೆ ಏನಾದರೂ ತಡ್ಕೊಳಂಗಿಲ್ಲ, ಮಕ್ಕಳ ಮೇಲೆ ಎಷ್ಟು ಜೀವ ಅಂದ್ರೆ ಅಷ್ಟು ಜೀವ ಬಿದ್ದು ಸಾಯ್ತಾರೆ. ಸೊ ಹಾಗಾಗಿ ಅವಾಗೆ ಹೋಗಿ ಕೂಲರ್ ತೊಗೊಂಬಂದರು. ಇದರ ಪ್ರೈಸ್ ಬಂದುಬಿಟ್ಟು 3500 ಫ್ರೆಂಡ್ಸ್. ಕೂಲರ್ ಚಲೋ ಐತಿ, ಪರವಾಗಿಲ್ಲ ಅಂತಲೇ ಹೇಳ್ಬೋದು. ನೀರು ಯೂಸ್ ಮಾಡೋ ಕೂಲರ್ ಐತಿ. ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡತ್ತಿದ್ವಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು. ಇದೇನು ಗಿಫ್ಟ್ ಅಲ್ಲ, ಅನ್ಬಾಕ್ಸಿಂಗ್ ಅಂತ ಅಂತೀನಿ ನಾನು. ನಾವೇ ತೊಗೊಂಬಂದ್ವಿ. ಕಲರ್ ಈ ಥರ ಇತ್ತು ಫ್ರೆಂಡ್ಸ್. ನನ್ನ ಕಲರ್ ಇಷ್ಟ ಆಯಿತು. ನನ್ನ ಮಗ ವಾಯ್ಸ್ ಓವರ್ ಕೊಡೋ ಹೊತ್ನ್ಯಾಗ ಇದು ಮಾಡತ್ತಾನ ಫ್ರೆಂಡ್ಸ್, ಆವಾಜ್ ಕೊಡತ್ತಾನ. ಸೊ ನನ್ನ ಮಗ ಎತ್ತೀನಿ ಆತ ನನ್ನ ದೊಡ್ಡ ಮಗ. ನಾನು ಎತ್ತೀನಿ ಆತಿದ್ದೆ. ಸೊ ಹಾಗೇ ಬೋರ್ಡ್ ತೊಗೊಂಬಂದ್ರು ಫ್ರೆಂಡ್ಸ್, ಬೋರ್ಡ್ ಇದ್ದಿದ್ದಿಲ್ಲ. ಸೊ ಹಾಗಾಗಿ ಈ ಥರ ಕಲರ್ ಇತ್ತು, ಈ ಥರ ಯೂಸ್ ಮಾಡೋದಂತ ನಮ್ಮ ಮನೆಯವ್ರು ನನಗೆ ಹೇಳ್ಕೊಡ್ತಾಯಿದ್ರು. ನಮ್ಮ ಮಮ್ಮಿ ಇದ್ದಿದ್ದಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಇದನ್ನು ಅವ್ನಿಗೆ ನೆಲಕ್ಲಾರ್ದಂಗೆ ಫಿಟ್ ಮಾಡಂತ ನಾ ಹೇಳತ್ತಿದ್ದೆ. ಸರಿ ಆಯಿತು ಅನ್ನಕತ್ತಿದ್ರು. ಇಲ್ಲಿ ನೋಡಿ ಕೆಳಗಿಟ್ರಿ ಈ ಥರ, ಕೈನ ಸ್ಟಾರ್ಟ್ ಮಾಡಿಲ್ಲ, ಕೈ ಹಾಕೋದು ಇದು ಮಾಡೋದು ಮಾಡತ್ತಿದ್ದ ಫ್ರೆಂಡ್ಸ್ ಅವನು. ಅದಕ್ಕೆ ಅವನಿಗೆ ನೆಲಕ್ಲಾರ್ದಂಗೆ ಮೇಲಿಟ್ಟು ಯೂಸ್ ಮಾಡೋಕ್ಕೆ ಬರುತ್ತಂತ ನಾವು ಅಂದ್ಕೊಂಡೇವಿ. ಸ್ವಲ್ಪ ಅವನಿಗೆ ನೆಲಕ್ಲಾರ್ದಂಗೆ ಇಟ್ಕೇರಿ ಯೂಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೇವೆ ಫ್ರೆಂಡ್ಸ್. ಇಲ್ಲೆಲ್ಲ ಈ ಥರ ಸಿಸ್ಟಮ್ ಇತ್ತಂತ ಹೇಳ್ಕೊಡ್ತಾಯಿದ್ರು ನಮ್ಮ ಮನೆಯವರು. ಇವಾಗ ಆನ್ ಮಾಡಿದ್ರು ನೋಡಿ ಯಾವ ಥರ ಬರ್ತೈತೆ ಗಾಳಿ ಅಂತ. ಸಖತ್ ಏರ್ ಕೂಲರ್ಸ್ ಫುಲ್ ಏನಂತಾರೆ ಗಾಳಿ ಬರತ್ತಿತ್ತು. ಸೊ ಅಷ್ಟು ಗಾಳಿನೂ ಒಳ್ಳೇದಲ್ಲ ಈ ಟೈಮ್ದಾಗ. ಬಟ್ ಏನು ಮಾಡೋಕ್ಕಾಗಲ್ಲ, ಮಧ್ಯಾಹ್ನ ಕುಂಡ್ರು ಕೂಡಲ್ಲ. ಸೊ ಹಾಗಾಗಿ ತೊಗೊಂಬಂದರು ಫ್ರೆಂಡ್ಸ್. ನನಗಿಷ್ಟ ಆಯಿತು. ನಿಮ್ಗೆ ಯಾವ್ದು ಇಷ್ಟ ಆಯ್ತೇನೋ, ಕಲರ್ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಬರುವಾಗ ಚಿಕನ್ ತೊಗೊಂಬಂದಿದ್ರು. ಚಿಕನ್ ನಾನು ರೈಸ್ ಮಾಡಿದ್ದೆ, ಅವರು ನಾನು ಚಿಕನ್ ನೀನು ಸಪ್ಪಂದು ಮಾಡಿಕೊಡ್ತೀನಿ ಅಂತ ಅಂದರು. ಚಿಕನ್ ಅದು ಊಟ ಮಾಡಿದ್ವಿ ಫ್ರೆಂಡ್ಸ್. ಊಟ ಮಾಡಿದ್ಮೇಲೆ ಈವ್ನಿಂಗ್ ನಾವು ಎರೆದು ಹಾಕ್ತೇವೆ, ಯಾಕಂದ್ರೆ ಜಲ್ದಿ ಎರೆದ್ರೆ ಎದ್ದು ಬಿಡ್ತಾನೆ ಫ್ರೆಂಡ್ಸ್. ಹಾಗಾಗಿ ಮಲ್ಕೊಳ್ಳುವಾಗ ಎರೆದ್ರೆ ಸ್ವಲ್ಪ ಹೊತ್ತು ನಿದ್ದೆ ಜಾಸ್ತಿ ಮಾಡ್ತಾನಂತ ಅಂದ್ಕೊಂಡು ಲೇಟಾಗಿ ಎರಿತೀವಿ ಫ್ರೆಂಡ್ಸ್. ನಾನು ಹಾಗೆಯೇ ನೀರು ಇಟ್ಕೊಂಡೆ. ನಾನು ಕೂಡ ಟೈಮ್ ಸ್ನಾನ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಎಲ್ಲನೂ ಕ್ಲೀನ್ ಮಾಡಿ ಸ್ನಾನ ಮಾಡಿ ಮಲ್ಕೊಂಡ್ರೆ ಆಯ್ತು ಅಂತಂಕೇರಿ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಕೂಡ ಮಲ್ಕೊಂಡ ಫ್ರೆಂಡ್ಸ್. ಮಚ್ಚರ್ ಜಾಸ್ತಿ ಇರೋದ್ರಿಂದ ಈ ಥರ ಹಾಕಿ ಮಲಗಿಸ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್.